ಬಂಡೆಗೆ ಟಗರು ಡಿಚ್ಚಿ ಮತ್ತೆ ಸಿದ್ದರಾಮಯ್ಯ ಹವ. ಸಿಎಂ ಡಿಕೆ ಎಡವಿದ್ದಲ್ಲಿ ತಪ್ಪನ್ನ ತಿದ್ಕೊಳ್ಳೋದು ಯಾವಾಗ? ಸರ್ಕಾರಕ್ಕೆ ಸಂಕಷ್ಟ ಫಿಕ್ಸ್, ಮುಂದಿದೆಯಾ ಮಾರಿ ಹಬ್ಬ? ಡಿಕೆಗೆ ಹೆಡ್ಡ ತೋಡಿದ್ಯಾರು? ಸಿದ್ದು HDK ಒಂದಾಗಿದ್ಯಾಕೆ? ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಡಿಕೆ ಸರ್ಕಾರಕ್ಕೆ ಅಪಾಯದ ಅಲಾರಂ ಸೌಂಡ್ ಮಾಡ್ತಾ ಇದೆ. ಡಿಕೆಗೆ ಹೆಡ್ಡ ತೋಡೋದಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಬದ್ಧ ವೈರಿ HD ಕುಮಾರಸ್ವಾಮಿ ಜಾಯಿಂಟ್ ಆಪರೇಷನ್ಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ಡಿಕೆ ಜನಾನುರಾಗಿಯಾಗಿ ಇಲ್ಲಿವರೆಗೂ ಕೆಲಸ ಮಾಡಿಲ್ಲ ಅನ್ನುವಂತಹ ಆರೋಪಗಳಿದೆ. ಹಾಗಾದ್ರೆ ಡಿಕೆ ಎಡುತ್ತಾ ಇರೋದು ಯಾಕೆ? ಸರ್ಕಾರಕ್ಕೆ ಸಂಕಷ್ಟವಾದ್ರೆ ಅದು ಸ್ವಯಂಕೃತ ಅಪರಾಧವಾ? ತುರ್ತಾಗಿ ಡಿಕೆ ಮಾಡಬೇಕಾಗಿರೋದೇನು? ವೆಲ್ಕಮ್ ಟು ವಾಂಟೇಜ್ ವಿತ್ ನಿಶ್ಚಿತ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ಸಿಎಂ ಡಿಕೆ ಶಿವಕುಮಾರ್ ಅಧಿವೇಶನದ ಮೊದಲ ದಿನ ವಿಧಾನಸಭೆಯ ಮೆಟ್ಟಿಲುಗಳಿಗೆ ತಲೆಬಾಗಿ ನಮಸ್ಕರಿಸಿ ಒಳಗೆ ಹೋಗೋದ್ರ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಫಾಲೋ ಮಾಡಿದ್ದೇನೋ ಸರಿ. ಕಳೆದ 10-12 ವರ್ಷದಲ್ಲಿ ಬಹಳಷ್ಟು ರಾಜಕಾರಣಿಗಳು ಇದೇ ರೀತಿ ಮೋದಿ ಅವರನ್ನ ಅನುಕರಿಸಿದ್ದಾರೆ. ಡಿಕೆ DCM ಆಗಿದ್ದಾಗ್ಲೂ ಈಗ ಸಿಎಂ ಆದಾಗ್ಲೂ ಅವರ PR ಸೆಕ್ಷನ್ ಚೆನ್ನಾಗಿಯೇ ಕೆಲಸ ಮಾಡಿದೆ. ರಾಜ್ಯವನ್ನ ಬೆಳಗೋದಕ್ಕೆ ಬಂದಂತಹ ಹರಿಕಾರ, ಟಾಸ್ಕ್ ಮಾಸ್ಟರ್, ಅಮಿತ್ ಶಾ ರೀತಿಯಲ್ಲೇ ಚಾಣಾಕ್ಷ ರಾಜಕಾರಣಿ ಎಂದೆಲ್ಲ ಹಾಡಿ ಹೊಗಳುವಂತೆ ಪಬ್ಲಿಸಿಟಿನ ಮಾಡ್ತಾ ಇದೆ. ಅದಕ್ಕೆ ಪೂರಕವಾಗಿ ಅವರು DCM ಆಗಿದ್ದಾಗ ಬ್ರ್ಯಾಂಡ್ ಬೆಂಗಳೂರು ಅಂತ ಜಪಿಸುತ್ತಾ ಓಡಾಡಿದ್ರು. ಈಗ ಸಿಎಂ ಆದ್ಮೇಲಾದ್ರೂ ಅವರು ರಾಜ್ಯವನ್ನ ಅಭಿವೃದ್ಧಿ ಮಾಡ್ತಾರೆ ಅಂತ ಕನಸನ್ನ ಕಟ್ಕೊಂಡವರು ಬಹಳ ಜನರಿದ್ದಾರೆ. ಆದ್ರೆ ಡಿಕೆ ಕಾರ್ಯಶೈಲಿ ನೋಡಿದಂತಹವರಿಗೆ ರಾಜ್ಯ ಯಾವ ರೀತಿ ಅಭಿವೃದ್ಧಿ ಹೊಂದುತ್ತೆ ಅನ್ನುವಂತಹ ಕುತೂಹಲ ಮತ್ತು ಪ್ರಶ್ನೆಗಳು ಕೂಡ ಇದೆ. ಇನ್ನು ಬಿಜೆಪಿ ಅವರಂತೂ ಅವರನ್ನ ಸಿದ್ದರಾಮಯ್ಯ ಅವ್ರಿಗಿಂತ ಪರವಾಗಿಲ್ಲ ಅಂತ ಒಳಗೊಳಗೆ ಹೇಳ್ಕೊಳ್ತಾ ಗಟ್ಟಿಯಾಗಿ DKಶಿಯನ್ನ ಬೈತಲೂ ಇಲ್ಲ. ನಾಳೆ ನಾಡಿದ್ರಲ್ಲಿ ಅವರು ಬಿಜೆಪಿಗೆ ಬಂದ್ ಬಿಡಬಹುದು ಅನ್ನುವಂತಹ ಮುಂದಾಲೋಚನೆಯ ಎಚ್ಚರಿಕೆಯೂ ಅವರಲ್ಲಿ ಇದ್ದ ಹಾಗೆ ಕಾಣಿಸುತ್ತಾ ಇದೆ. DKಶಿ ಇವತ್ತಿನವರೆಗೂ ರಾಜಕೀಯದ ಹಲವು ಪಟ್ಟುಗಳನ್ನ ಹಾಕಿ ಮುಖ್ಯಮಂತ್ರಿ ಹುದ್ದೆಗೆ ಹೇರಿರಬಹುದು. ಹಲವು ರಾಜಕಾರಣಿಗಳನ್ನ ಚಾಣಾಕ್ಷತನದಿಂದ ನಿಭಾಯಿಸಿರಬಹುದು. ಆದ್ರೆ ಜನಸಾಮಾನ್ಯರಿಗೆ ಇವರು ಮಾಡಿದ್ದೇನು ಅನ್ನುವಂತಹ ಪ್ರಶ್ನೆ ರಾಜಕೀಯ ವಿರೋಧಿಗಳಿಂದ ಆಗಾಗ ಕೇಳ್ಬರ್ತಾ ಇದೆ. ಡಿಕೆ DCM ಆಗಿದ್ದ 3 ವರ್ಷದಲ್ಲಿ ಒಂದೇ ಒಂದು ಹೇಳ್ಕೊಳ್ಳುವಂತಹ ಅಭಿವೃದ್ಧಿ ಕೆಲಸ ಆಯ್ತೇನು ಅಂತ ಕೇಳುವವರು ಇದ್ದಾರೆ. ಬೆಂಗಳೂರಿನ ರಸ್ತೆಯ ಪರಿಸ್ಥಿತಿ ಇನ್ನಷ್ಟು ಹದಗೆಟ್ಟೇ ಹೊರತು ಸುಧಾರಿಸಲಿಲ್ಲ. ಜನ ರಸ್ತೆ ಗುಂಡಿ ಮಧ್ಯೆ ಗಾಡಿ ಓಡಿಸ್ತಾ ಶಪಿಸ್ತಾ ಓಡಾಡಿದ್ದೇ ಬಂತು. ಆ ಕಡೆ DKಶಿ ರಸ್ತೆ ಎಲ್ಲ ಹೊಂಡ ಬಿದ್ದಿದೆ ಅಂತ ಹೇಳಿದ್ರೆ ದಿಲ್ಲಿಯಲ್ಲೂ ಹೆಂಗೆ ಇದೆ, ಬೇಕಾದ್ರೆ ಬನ್ನಿ ನೋಡಿ ಅಂತ ಉಡಾಫೆಯಾಗಿ ಮಾತನಾಡ್ತಾ ಕಾಲ ಕಳೆದ್ವು ಅಂತ ವಿಪಕ್ಷಗಳು ಟೀಕೆ ಮಾಡಿದ್ದೂ ಇದೆ. ಬಹಳಷ್ಟು ಪ್ರಮುಖವಾಗಿ ಸಿಎಂ ಅವರು ಸುರಂಗ ಮಾರ್ಗದ ಪ್ರಸ್ತಾಪ ಮಾಡಿದ್ರು, ಅದನ್ನೇ ಹೇಳ್ಕೊಂಡು ಓಡಾಡಿದ್ರು. ಆದ್ರೆ ಈ 3 ವರ್ಷದಲ್ಲಿ ಗುದ್ಲಿ ಪೂಜೆ ಮಾಡಿದ್ ಬಿಟ್ರೆ ಬೇರೆ ರೀತಿಯಲ್ಲಿ ಸುರಂಗ ರಸ್ತೆ ಕೆಲಸ ಏನೂ ಕೂಡ ಮುಂದೆ ಹೋಗ್ಲೇ ಇಲ್ಲ. ಪಟ್ಟಾಗಿ ಕೂತು ಕೆಲಸ ಮಾಡಿಸಿದ್ರೆ ಅರ್ಧ ಸುರಂಗ ಮಾರ್ಗದ ಕೆಲಸ ಇಷ್ಟೊತ್ತಿಗಾಗಲೇ ಮುಗ್ದೇ ಹೋಗಿರ್ತಾ ಇತ್ತು.
ಅನ್ನುವಂತಹ ಮಾತುಗಳೂ ಇದೆ. ಮೆಟ್ರೋ 3ನೇ ಹಂತದ 2 ಮಾರ್ಗಕ್ಕೆ 1.5 ವರ್ಷದ ಹಿಂದೆಯೇ ಕೇಂದ್ರ ಸರ್ಕಾರ ಅನುಮೋದನೆಯನ್ನ ಕೊಟ್ಟಾಗಿದೆ. ಇಂದಿಗೂ ಒಂದು ಪಿಲ್ಲರ್ಗೂ ಕೂಡ ಹೊಂಡ ತೆಗೆದಿಲ್ಲ, ಕೆಲಸವನ್ನ ಕೂಡ ಪ್ರಾರಂಭ ಮಾಡಿಲ್ಲ. ಸಬ್ ಅರ್ಬನ್ ರೈಲ್ ಅಂತೂ ಹಳಿ ಮೇಲೆ ಓಡಾಡ್ಲೇ ಇಲ್ಲ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಆದಂತಹ ಕೆಲಸಕ್ಕಿಂತ ಅದರ ಬಗ್ಗೆ ಸುದ್ದಿ ಓಡಾಡಿದ್ದೇ ಹೆಚ್ಚು. ಅದು ಅಲ್ಲದೆ ಕನಕಪುರದ ಮನೆ ಅಂಗಳದಲ್ಲೇ ಏರ್ಪೋರ್ಟ್ ಮಾಡಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇರೋದಂತೂ ಗೊತ್ತಿರುವಂತಹ ವಿಚಾರ. ಕ್ರಿಕೆಟ್ ಸ್ಟೇಡಿಯಂ ಕಥೆಯೂ ಕೂಡ ಅಷ್ಟೇ ಅಲ್ವಾ? ಬೆಂಗಳೂರು ಬಿಡಿ, ರಾಜ್ಯದ ಇತರೆ ಭಾಗದಲ್ಲೂ ಕೂಡ ಏನಾದ್ರೂ ಕೆಲಸ ಆಯ್ತಾ? ಏನೂ ಆಗ್ಲಿಲ್ಲ. ಭವಿಷ್ಯದಲ್ಲಿ ಡಿಕೆಶಿ ಮಾಡಿದ್ದು ಅಂತ ಹೇಳ್ಕೊಳ್ಳುವಂತಹ ಒಂದೇ ಒಂದು ಕೆಲಸವನ್ನ ಮಾಡಿ ಇದುವರೆಗೂ ಮುಗಿಸ್ಲಿಲ್ಲ ಅನ್ನುವಂತಹದ್ದು ರಾಜಕೀಯ ವಿರೋಧಿಗಳ ಮತ್ತೊಂದು ಅಸ್ತ್ರ. 3 ವರ್ಷ ಡಿಸಿಎಂ ಮತ್ತು 2 ವರ್ಷ ಸಿಎಂ ಹುದ್ದೆ ಸಣ್ಣ ಅವಧಿ ಏನಲ್ಲ. 3 ವರ್ಷ ಅಭಿವೃದ್ಧಿ ಕೆಲಸದ ವಿಷಯದಲ್ಲಿ ಅವರು ತೋರಿಸಿದಂತಹ ನಿರಾಸಕ್ತಿ ಏನು 2 ವರ್ಷದಲ್ಲಿ ಸುಧಾರಿಸುತ್ತೆ ಅಂತಾನೂ ಕೂಡ ಅನ್ನಿಸ್ತಾ ಇಲ್ಲ. 5 ವರ್ಷ ಅಧಿಕಾರದಲ್ಲಿದ್ರೂ ಕೂಡ ಒಂದು ಸಿಗ್ನೇಚರ್ ಅನ್ನುವಂತಹ ಕೆಲಸ ಮಾಡಲಿಲ್ಲ ಅಂತ ಅಂದ್ರೆ ಯಾವ ಚಾಣಾಕ್ಷತನದ ಕೊಂಬು ಹಚ್ಕೊಂಡ್ರೂ ಕೂಡ ಅದು ಅನರ್ಥವಾದಿ. ಸಿಎಂ ಡಿಕೆ ಅವರ ಗುರು ಎಸ್.ಎಂ. ಕೃಷ್ಣ ಆಗಿರ್ಲಿ, ಪ್ರಧಾನಿ ಮೋದಿಯೇ ಆಗಿರ್ಲಿ, ಅವರೆಲ್ಲ ಜನರ ಮನಸ್ಸಲ್ಲಿ ಇಂದಿಗೂ ಕೂಡ ನೆಲೆ ನಿಂತಿರೋದಕ್ಕೆ ಬರೀ ಅವರ ರಾಜಕೀಯ ಚಾಣಾಕ್ಷತನವಷ್ಟೇ ಕಾರಣ ಅಲ್ಲ. ಅವರು ಮಾಡಿಟ್ಟಿರುವಂತಹ ಅಭಿವೃದ್ಧಿ ಕೆಲಸಗಳು, ಬೆಂಗಳೂರನ್ನ ಕೆಂಪೇಗೌಡರು ಹೇಗೆ ಕಟ್ಟಿದ್ರು ಅಂತ ಹೇಳಿ ನಾವು ನೆನಪು ಮಾಡ್ಕೊಳ್ತೀವಿ. ಬೆಂಗಳೂರಿಗೆ ಈಗಿನ ಸಿಲಿಕಾನ್ ಸಿಟಿ ಅನ್ನುವಂತಹ ಬಿರುದು ಕಟ್ಟಿಕೊಡೋದಕ್ಕೆ ಎಸ್.ಎಂ. ಕೃಷ್ಣ ಅವರ ಶ್ರಮವೇ ಪ್ರಮುಖವಾದ ಕಾರಣ. ಪ್ರಧಾನಿ ಮೋದಿ ಇವತ್ತು ಇಷ್ಟು ದೊಡ್ಡ ಹೆಸರನ್ನ ಮಾಡಿದ್ದಕ್ಕೆ ಅಂದು 2001ರಲ್ಲಿ ಭೂಕಂಪದಿಂದಾಗಿ ಗುಜರಾತ್ನ ಕಚ್ ಪ್ರದೇಶ ಸಂಪೂರ್ಣ ನೆಲಸಮವಾಗಿ ಇಡೀ ನಗರದ ಕಥೆಯೇ ಮುಗಿದೋಯ್ತು ಅಂತ ಅಂದ್ಕೊಂಡಾಗ್ಲೂ ನಗರವನ್ನ ಒಂದು ಆಧುನಿಕ ವಿಧಾನದಲ್ಲಿ ಆರ್ಗನೈಸ್ಡ್ ಆಗಿ ಕಟ್ಟಿ ನಿಲ್ಲಿಸಿದ್ದಕ್ಕೆ ಮೋದಿಗೆ ಅಷ್ಟು ದೊಡ್ಡ ಹೆಸರು ಬಂತು. ಅದೇ ಮೊದಲು ಮೋದಿ ಒಬ್ಬ ಕೆಲಸಗಾರ ಅಂತ ಹೇಳಿ ಕರ್ಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತು. ಅರಸು, ರಾಮಕೃಷ್ಣ ಹೆಗಡೆ, ದೇವೇಗೌಡರು, ಬಂಗಾರಪ್ಪ, ಎಸ್.ಎಂ. ಕೃಷ್ಣ, ಎಚ್.ಡಿ.ಕೆ, ಸಿದ್ದರಾಮಯ್ಯ ಸೇರಿದಂತೆ ಇನ್ನಿತರೆ ಖ್ಯಾತನಾಮರೆಲ್ಲರೂ ಬರೀ ತಮ್ಮ ರಾಜಕಾರಣದ ಪಟ್ಟುಗಳಿಂದ ಹೆಸರಾದಂಥವರಲ್ಲ. ಅದು ಯಾವಾಗಲೂ ಕೂಡ ಇದ್ದದ್ದೇ. ಆದ್ರೆ ಜನರ ಮಾನಸದಲ್ಲಿ ನೆಲೆ ನಿಲ್ಲೋದಕ್ಕೆ ಅದಷ್ಟೇ ಸಾಲದು. ಬೆಂಗಳೂರಿಗೆ, ಕರ್ನಾಟಕಕ್ಕೆ ಮಾಡಿ ತೋರಿಸಬಹುದಾದ ಡಜನ್ ಗಟ್ಲೆ ಕೆಲಸಗಳಿದೆ. ಅವರ ರಾಜಕೀಯ ಇಮೇಜ್, ಸಾಮಾಜಿಕ ಇಮೇಜ್ ಅನ್ನ ಬಿಲ್ಡ್ ಮಾಡೋದಕ್ಕೆ ದೊಡ್ಡ ದೊಡ್ಡ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿಗಳಿದೆ. ಅವುಗಳಿಗೆಲ್ಲ ಕೋಟಿ ಕೋಟಿ ದುಡ್ಡನ್ನ ಸುರಿತಾ ಇದ್ದಾರೆ. ಆದ್ರೆ ಅವರಿಗೆ ನಿಜಕ್ಕೂ ಅಗತ್ಯ ಇರೋದು ಒಬ್ಬ ಟಾಸ್ಕ್ ಮಾಸ್ಟರ್. ಕನಿಷ್ಠ 10-20 ಆದ್ಯತೆಯ ಪ್ರಾಜೆಕ್ಟ್ಗಳನ್ನ ಕೈಗೆತ್ಕೊಂಡು ಅದನ್ನ ಸಮಯಕ್ಕೆ ಸರಿಯಾಗಿ ದಕ್ಷತೆಯಿಂದ ಮಾಡಿ ಮುಗಿಸೋದಕ್ಕೆ ಅವ್ರಿಗೊಂದು ತಂಡ ಬೇಕು. ಇಂತಹದೊಂದು ತಂಡವನ್ನ 2014ರ ಹೊತ್ತಿಗೆ ಪ್ರಧಾನಿ ಮೋದಿಗೆ ಪ್ರಶಾಂತ್ ಕಿಶೋರ್ ಸಲಹೆಯನ್ನ ಮಾಡಿದ್ರು. ಆದ್ರೆ ಮೋದಿ ಸ್ವತಃ ಟಾಸ್ಕ್ ಮಾಸ್ಟರ್ ಆಗಿದ್ದರಿಂದ ಅದರ ಅಗತ್ಯ ಅವರಿಗೆ ಬೀಳಲಿಲ್ಲ, ಅದರ ಕೊರತೆಯೂ ಕೂಡ ಕಾಣಿಸ್ಲಿಲ್ಲ. ಸಿಎಂ ಡಿಕೆಶಿಗೆ ಪೂರ್ಣ ಪ್ರಮಾಣದ ರಾಜ್ಯದ ಸಮಗ್ರ ಅಭಿವೃದ್ಧಿಯ ಬಗ್ಗೆ ಅರ್ಥೈಸುವಂತಹ ತಂಡದ ತುರ್ತು ಅಗತ್ಯ ಇದೆ. ಇದರಿಂದ ರಾಜ್ಯದ ಜನರಿಗೂ ಅನುಕೂಲ ಆಗುತ್ತೆ. ಒಂದಷ್ಟು ಯೋಜನೆಗಳನ್ನ ಆಯ್ದುಕೊಂಡು ಆದ್ಯತೆಯ ಮೇರೆಗೆ ಅದನ್ನ ಮುಗಿಸಿದ್ರೆ ಜನರ ಜೀವನ ಮಟ್ಟವೂ ಸುಧಾರಣೆ ಆಗತ್ತೆ.
ಆದರೆ ರಾಜಕಾರಣ ದಿನೇ ದಿನೇ ಹೊಸ ತಿರುವನ್ನ ತೆಗೆದುಕೊಳ್ತಾ ಇದೆ. ಮಾಜಿ ಸಿಎಂಗಳಾದ ಕುಮಾರಸ್ವಾಮಿ ಹಾಗೆ ಸಿದ್ದರಾಮಯ್ಯ ಅವರಿಗೆ ಡಿಕೆ ಸಿಎಂ ಆಗಿ ಮುಂದುವರಿಯೋದು ಸುತಾರಾಮ್ ಇಷ್ಟ ಇಲ್ಲ ಅನ್ನುವಂತಹ ಮಾತುಗಳು ಇದೆ. ಆ ಇಬ್ಬರು ನಾಯಕರು ಸೇರಿದ್ರೆ ಡಿಕೆ ಸೀಟಿಗೆ ಡೈನಮೈಟ್ ಫಿಕ್ಸ್ ಅನ್ನುವಂತಹ ಚರ್ಚೆಗಳು ಸಹ ಜೋರಾಗಿದೆ. ಆದ್ರೆ ಡಿಕೆ ಶಿವಕುಮಾರ್ ಸಿಕ್ಕಿರುವಂತಹ ಅವಕಾಶವನ್ನ ಯಾವ ರೀತಿ ಬಳಸ್ಕೊಂಡು ನಾಡಿನ ಜನರ ಒಲವನ್ನ ಗಳಿಸ್ತಾರೆ ಅನ್ನುವಂತಹದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ವಾಂಟೇಜ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಹಾಗೆ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.